ನನ್ನ ಸಹೋದ್ಯೋಗಿಗೆ ಇಂಪಾರ್ಟೆಂಟ್ ಆಫೀಸ್ನ ಪೇಪರ್ ಕೊಡಲು ಹೋಗಿದ್ದೆ. ಆದರೆ ಅವನು ಮನೆಯಲ್ಲಿ ಇರಲಿಲ್ಲ ಆ ಸಮಯದಲ್ಲಿ. ಆದರೆ ಅವನ ಹೆಂಡತಿ ರೂಮಿನಲ್ಲಿ ತನ್ನ ಬಟ್ಟೆಯನ್ನು ಬದಲಾಯಿಸುತ್ತಿದ್ದಳು. ಅವಳ ರೂಪರಾಶಿಯನ್ನು ನೋಡಿ ನಾನು ಮಾರಿ ಹೋಗಿ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುವುದು ಸಾಧ್ಯವಾಗದೆ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿದೆ. ನಂತರ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಯಾರೂ ಮಾಡದ ಕೆಲಸವನ್ನು ಮಾಡಿದೆ. ಅವಳ ದೇಹದ ರಸವನ್ನು ಹೀರಿದೆ. ನಂತರ ಅವಳು ಹೇಳಿದ ಸತ್ಯವನ್ನು ಕೇಳಿ ನಾನು ಬೆಚ್ಚಿ ಹೋದೆ. ಮುಂದೆ, ನನ್ನ ಹೆಸರು ರಾಜ. ನೋಡಲು ರಾಜನ ರೀತಿ ಇದ್ದೀಯಾ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ನಮ್ಮದು ತೀರಾ ಚಿಕ್ಕ ಹಳ್ಳಿಯಲ್ಲಿ ನಾನು ಓದಿದ್ದು. ಹೈಸ್ಕೂಲ್ಗೆ ಪಕ್ಕದ ಊರಿಗೆ ನಡೆದುಕೊಂಡು ಹೋಗುತ್ತಿದ್ದೆ. ಹೋಗಬೇಕಾದರೆ 1 ಗಂಟೆ, ಬರಬೇಕಾದರೆ 1 ಗಂಟೆ. ನಂತರ ಕಾಲೇಜಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅಪ್ಪ ಅಮ್ಮ ಸೈಕಲ್ ತೆಗೆದುಕೊಟ್ಟರು. ಆ ಸೈಕಲ್ನಲ್ಲಿ PUC ಮುಗಿಸಿದೆ, ತುಂಬ ಕಷ್ಟಪಟ್ಟು. ಈಗ ಇಡೀ ಕಾಲೇಜಿಗೆ ನಾನೇ ಜಾಸ್ತಿ ಅಂಕವನ್ನು ತೆಗೆದಿರುವುದು. ಏಕೆಂದರೆ ಸೈಕಲ್ ಬರಬೇಕಾದರೆ 3 ಗಂಟೆ, ಹೋಗಬೇಕಾದರೆ 3 ಗಂಟೆ ಆಗುತ್ತಿತ್ತು. ಸಿಟಿಗೆ ಹೋಗಿ ಅದರಲ್ಲೂ ಟ್ಯೂಷನ್ ಸಹಾಯವಿಲ್ಲದೆ PCMB ತೆಗೆದುಕೊಂಡು ಅದರಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಕ್ಕೆ ಎಲ್ಲರೂ ಸಂಭ್ರಮಿಸಿದರು. ನನಗಿಂತ ಹೆಚ್ಚಾಗಿ ನನ್ನ ಕಾಲೇಜಿನ ಗೆಳೆಯರು ಮತ್ತು ಲೆಕ್ಚರರ್, ಪ್ರಿನ್ಸಿಪಲ್ ನಮ್ಮ ಕಾಲೇಜಿಗೆ ನಿನ್ನಿಂದ ಒಳ್ಳೆಯ ಹೆಸರು ಬಂತು ಅಂತ ಪ್ರಶಂಸೆ ಮಾಡಿದರು. ನಂತರ ನನ್ನ ಒಬ್ಬ ಲೆಕ್ಚರರ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಖುಷಿಪಟ್ಟರು. ನನಗೆ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಕೊಡಿಸಿದರು. ನನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ಅವರೇ ತೆಗೆದುಕೊಂಡರು. ನನಗೆ ಮಂಡ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫ್ರೀ ಸೀಟ್ ಸಿಕ್ಕಿತು. ಆದರೆ ಅದರ ಫೀಸನ್ನು ಕಟ್ಟುವ ಸಾಮರ್ಥ್ಯ ಅಪ್ಪ ಅಮ್ಮನಿಗೆ ಇರಲಿಲ್ಲ. ಆದ್ದರಿಂದ ನನ್ನ ಗುರುಗಳು ಆ ಸಹಾಯ ಮಾಡಿದರು. ಜನ್ಮಕ್ಕೂ ನಾನು ಅವರ ಋಣವನ್ನು ಮರೆಯುವುದಿಲ್ಲ. ಮೊದಲ ವರ್ಷ ಮಾತ್ರ ಅವರು ಕಟ್ಟಿದ್ದು. ನಂತರ ನಾನು ಅಲ್ಲೇ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುತ್ತಿದ್ದೆ. ನನ್ನ ಉಳಿದ ವಿದ್ಯಾಭ್ಯಾಸದ ಫೀಸನ್ನು ನಾನೇ ಕಟ್ಟಿಕೊಂಡೆ. ಮನೆಗೆ ಸ್ವಲ್ಪ ದುಡ್ಡನ್ನು ಕಳಿಸುತ್ತಿದ್ದೆ. ನನಗೇನೋ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಬಂದ ಕಂಪನಿಗಳಲ್ಲೆಲ್ಲ ಸೆಲೆಕ್ಷನ್ ಆಯಿತು. ಆದರೆ ಅತಿ ಹೆಚ್ಚು ಸಂಬಳ ಬರುವ ಕಂಪನಿಯನ್ನು ನಾನು ಜಾಯಿನ್ ಮಾಡಿಕೊಂಡಿದ್ದು. ತಿಂಗಳಿಗೆ 1 ಲಕ್ಷ ಸಂಬಳ, ಮೊದಲ ಬಾರಿ. ಇದು ತುಂಬ ಹೆಮ್ಮೆಯ ವಿಷಯವಾಗಿತ್ತು. ಊರಿನ ಜನರೆಲ್ಲರೂ ಖುಷಿಪಟ್ಟರು. ನೆಂಟರು, ಇಷ್ಟರು, ನನ್ನನ್ನು ತಿಳಿದ ಪ್ರತಿಯೊಬ್ಬರು ನನಗೆ ಅಭಿನಂದಿಸುತ್ತಿದ್ದರು. ನಾನೆಂದರೆ ಅವರಿಗೆಲ್ಲ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಅದಕ್ಕಿಂತ ಜಾಸ್ತಿ ಒಂದು ರೀತಿ ಗೌರವ. ಅವರ ಮಕ್ಕಳಿಗೆ ನಮ್ಮನ್ನು ತೋರಿಸಿ ಹೇಳುತ್ತಿದ್ದರು, ನೀವು ಅವರ ರೀತಿ ಆಗಿ, ನೀವೆಲ್ಲ ಅವನ ರೀತಿ ಆಗಿ ಚೆನ್ನಾಗಿ ಓದಬೇಕು. ಅವನು ಪ್ರತಿಯೊಂದು ವಿಷಯದಲ್ಲೂ ಬುದ್ಧಿವಂತ ಅಂತ ಹೇಳುತ್ತಿದ್ದರು. ನನಗೆ ಇದೆಲ್ಲ ಅತಿ ಅಂತ ಅನಿಸಿತು. ತುಂಬ ಜನ ಚೆನ್ನಾಗಿ ಓದುತ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗುತ್ತಾರೆ. ಆದರೆ ಅದರಲ್ಲಿ ನನ್ನನ್ನು ಮಾತ್ರ ಏಕೆ ಹೀಗೆ ಹೈಲೈಟ್ ಮಾಡುತ್ತಿದ್ದಾರೆ? ಅಂದರೆ ನಾನು ಈ ಊರಿನ ಮಗ, ನಾನು ಅವರಿಗೆ ತಿಳಿದಿರುವವನು. ಆ ವಿಶ್ವಾಸ ಇರಬಹುದು ಅಂತ ಅಂದುಕೊಂಡೆ. ಅಪ್ಪ ಅಮ್ಮ ಹೇಳಿದ್ದು ಅಂದೆ. ಒಂದು ವಿಷಯ, ಕೆಲಸಕ್ಕೆ ಹೋಗುತ್ತಿದ್ದೀಯಾ, ನಿನ್ನ ಮೇಲೆ ನಂಬಿಕೆ ಇದೆ. ಆದರೆ ಊರಿಗೆ ಅಪಚಾರ ಮಾಡುವ ಕೆಲಸವನ್ನು ಮಾಡಬೇಡ ಅಂತ. ಅವರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಕೆಲಸಕ್ಕೆ ಹಿಂತಿರುಗಿದೆ. ಬಹಳ ಬೇಗ ಕೆಲಸವನ್ನು ಕಲಿತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೆ. ಆದರೆ ಅಲ್ಲೂ ನನಗೆ ನೆಮ್ಮದಿ ಇರಲಿಲ್ಲ. ನಾನು ತುಂಬ ಕಪ್ಪಾಗಿದ್ದೇನೆ. ಪ್ರತಿಯೊಬ್ಬರು ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು. ಕತ್ತಲೆಯಲ್ಲಿ ಮಾತ್ರ ನೀನು ಕಾಣುವುದು ಅಂತ ಕೆಲವರು ಅಂದರೆ, ಇನ್ನು ಕೆಲವರು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡು, ಬೆಳ್ಳಗೆ ಆಗುತ್ತೀಯ ಅಂತ ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ನನ್ನಿಂದ ಚೆನ್ನಾಗಿ ಕೆಲಸ ಆಗುತ್ತಿದ್ದರಿಂದ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕಾದಾಗ ಮಾತ್ರ ನನ್ನ ಹಿಂದೆ ಬೀಳುತ್ತಿದ್ದರು. ನಂತರ 1 ಲೋಟ ಕಾಫಿಗೂ ಕೂಡ ಕರೆಯುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಸ್ವಾರ್ಥ ಇದ್ದಿದ್ದರಿಂದ ನಾನು ಕಂಪನಿಯನ್ನು ಬದಲಾಯಿಸಿದೆ. ಆದರೆ ಅಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇತ್ತು. ನಂತರ 3-4 ಕಂಪನಿ ಬದಲಾಯಿಸಿದೆ. ಈಗ ಇರುವ ಕಂಪನಿ
ಇರುವುದರಲ್ಲಿ ಪರವಾಗಿಲ್ಲ, ಸ್ವಲ್ಪ ಮರ್ಯಾದೆ ಕೊಡುತ್ತಾರೆ, ನನ್ನನ್ನು ಕೂಡ ಮನುಷ್ಯ ಅಂತ ಟ್ರೀಟ್ ಮಾಡುತ್ತಾರೆ. ಕೆಲವರು ಅನ್ನುತ್ತಾರೆ, ಆದರೆ ನನ್ನ ಬಣ್ಣ ಅದೇ ರೀತಿ ತಾನೇ ಇರುವುದು. ನಾನು ನನ್ನ ಬಣ್ಣವನ್ನು ಒಪ್ಪಿಕೊಂಡು ಬಿಟ್ಟಿದ್ದೇನೆ. ಕೆಲಸಕ್ಕೆ ಬಂದ ತಿಂಗಳಿಗೆ ನೀನು ತುಂಬ ಚೆನ್ನಾಗಿ ಆಫೀಸನ್ನು ನಿಭಾಯಿಸಿದೆ. ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿ ಕೋಟಿಗಟ್ಟಲೆ ನಮಗೆ ಲಾಭವಾಯಿತು. ಇಂಕ್ರಿಮೆಂಟನ್ನು ಜಾಸ್ತಿ ಮಾಡಿದರು. ಅದಲ್ಲದೆ ಒಂದು ಫ್ಲ್ಯಾಟನ್ನು ಗಿಫ್ಟಾಗಿ ಕೊಟ್ಟರು. ಬಂದ ತಿಂಗಳಿಗೆ ಇವನು ಎಲ್ಲವನ್ನು ತೆಗೆದುಕೊಂಡು ಬಿಟ್ಟ ಅಂತ ಈಗ ಕಂಪನಿಯಲ್ಲಿ ಇರುವ ಹಳೆಯ ಕೆಲಸದವರು ಕೋಪ ಮಾಡಿಕೊಂಡಿದ್ದಾರೆ. ಆದರೆ ನಾನು ಅವರನ್ನೆಲ್ಲ ಮೆಚ್ಚಿಸಲು ಸಾಧ್ಯವಿಲ್ಲ ಅಲ್ಲವೇ? ಪುನಃ ಆ ಕಂಪನಿಯನ್ನು ನಾನು ಬದಲಾಯಿಸಿದೆ ಸ್ವಲ್ಪ ದಿನಕ್ಕೆ, ಏಕೆಂದರೆ ಅಲ್ಲಿ ನನಗೆ ಸೀನಿಯರ್ಗಳಿಂದ ತುಂಬ ಹಿಂಸೆ ಆಗುತ್ತಿತ್ತು. ಸರಿಯಾಗಿ ಕೆಲಸ ಮಾಡಬೇಡ, ಸರಿಯಾಗಿ ಪ್ರಾಜೆಕ್ಟ್ ಮಾಡಬೇಡ ಅಂತ. ಆಗ ನನ್ನ ಬಾಸ್ ನನ್ನನ್ನು ಅವರ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ನನ್ನನ್ನು ಬಾಸ್ ಆಗಿ ಮಾಡಿದರು. ನನಗೆ ಈಗ ತುಂಬ ಖುಷಿಯಾಗುತ್ತಿತ್ತು. ಎಷ್ಟೇ ಅವಮಾನ ಕಷ್ಟ ಆದರೂ ಕೊನೆಗೆ ನಮಗೆ ಒಳ್ಳೆಯದು ಆಗುತ್ತದೆ ಅನ್ನುವುದಕ್ಕೆ ನಾನೇ ಸಾಕ್ಷಿ. ಅಲ್ಲಿ ಇದ್ದಿದ್ದಕ್ಕಿಂತ 10 ಪೋಸ್ಟ್ ಜಾಸ್ತಿ. ಈಗ ನಾನು ಕೆಲಸ ಮಾಡುತ್ತಿರುವ ಜಾಗದಲ್ಲಿ ನನಗೆ ಸಿಕ್ಕಿರುವ ಮರ್ಯಾದೆ ಅದು ಅಂತ ಅಂದುಕೊಂಡೆ. ಎಲ್ಲರೂ ನನಗೆ ತುಂಬ ಮರ್ಯಾದೆ ಕೊಡಲೇಬೇಕು, ನನ್ನನ್ನು ಪ್ರೀತಿ ಮಾಡಲೇಬೇಕು, ನಾನು ಹೇಳಿದ ಹಾಗೆ ಕೇಳಲೇಬೇಕು. ಇಲ್ಲವಾದರೆ ತುಂಬ ಕಷ್ಟವಾಗುತ್ತದೆ. ಮೊದಲು ನಾನು ತುಂಬ ಸಾಫ್ಟ್, ನಾನು ಬಾಸ್. ನಾನು ತುಂಬ ಸಾಫ್ಟಾಗಿ ಮಾತನಾಡಿದರೆ ಸರಿಯಾಗಿ ಯಾರೂ ಕೆಲಸ ಮಾಡುವುದಿಲ್ಲ. ಆದರೆ ಇವುಗಳ ಮಧ್ಯೆ ನನಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಆಯಿತು. ಆದರೆ ನಾನು ಬಾಸ್ ಆದರೂ ಕೂಡ ನಾನು ನೋಡಲು ಅಷ್ಟೊಂದು ಸುಂದರವಾಗಿಲ್ಲ. ಅವಳು ನೋಡಿದರೆ ತುಂಬ ಸುಂದರಿ. ಕೊನೆಗೆ ಒಂದು ದಿನ ನಾನು ಪ್ರಪೋಸ್ ಮಾಡೋಣ ಅಂತ ಹೋದರೆ ಅಲ್ಲಿ ಆಗಬಾರದ್ದು ಆಯಿತು. ಅದೇನೆಂದರೆ ಇದಕ್ಕಿಂತ ಮೊದಲೇ ಅವಳು ಬೇರೆ ಯಾರನ್ನೋ ಪ್ರೀತಿ ಮಾಡುತ್ತಿದ್ದಾಳೆ. ಆ ಹುಡುಗ ಇವಳಿಗೆ ಮೋಸ ಮಾಡಿದ್ದಾನೆ ಅಂತ ಅನಿಸುತ್ತದೆ. ಇಬ್ಬರು ಕಿತ್ತಾಡುತ್ತಿದ್ದರು. ಒಬ್ಬನಿಗೆ ಮನಸ್ಸು ಕೊಟ್ಟ ಮೇಲೆ ಇನ್ನೇನು, ನನಗೆ ಅವರ ಜೊತೆ ಕೆಲಸ ಅಂತ ಸುಮ್ಮನಾದೆ. ಈಗ ನಾನು ನನ್ನ ಕೆಲಸದಲ್ಲಿ ಮಗ್ನವಾಗಿದ್ದೇನೆ. ಅವಮಾನ ಮಾಡಿಬಿಟ್ಟರೆ, ನಾನು ಯಾರನ್ನಾದರೂ ಇಷ್ಟಪಟ್ಟು ಪ್ರಪೋಸ್ ಮಾಡಿದರೆ ನಾನು ಕುರೂಪಿ ಅಂತ ಅನಿಸುತ್ತದೆ. ಆದರೆ ಇಂದು ನಮ್ಮ ಆಫೀಸ್ಗೆ ಮೊದಲು ಇಲ್ಲಿ ಬಾಸ್ ಆಗಿದ್ದ ಮನುಷ್ಯ ಬಂದು ಜಾಯ್ನ್ ಆಗಿದ್ದಾರೆ ಕೆಲಸಕ್ಕೆ ಪುನಃ. ಅವರು ನೋಡಲು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅವರಿಗಿಂತ ನಾನೇ ಬೆಟರ್. ಇಷ್ಟು ದಿನ ನಾನು ಚೆನ್ನಾಗಿಲ್ಲ ಅಂತ ನಾನು ಮೂಲೆ ಗುಂಪಾಗಿದ್ದೆ. ಆದರೆ ನಿಜವಾಗಲೂ ಅವರಿಗಿಂತ ನಾನು ಸುಂದರವಾಗಿದ್ದೇನೆ. ಆದರೆ ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವುದು ಕಡಿಮೆ ಇತ್ತು. ಅವರಿಗೆ ಅದು ತುಂಬ ಇದೆ. ಅವರು ನೋಡಲು ಸುಂದರವಾಗಿಲ್ಲವಾದರೂ ಅವರು ಹೇಳುತ್ತಾರೆ ಕೃಷ್ಣ ಕಪ್ಪು, ನಾನು ಕೂಡ ಅದೇ ರೀತಿ ಕಪ್ಪು. ಇಡೀ ಪ್ರಪಂಚವನ್ನು ಹೊತ್ತುಕೊಂಡಿರುವ ಆ ಭಗವಂತ ಕಪ್ಪು ಅಂತ ಅಂದ ಮೇಲೆ ನಾನು ಹೇಗೆ ಅಂತ ಹೇಳುತ್ತಾರೆ. ಈ ಮಾತುಗಳು ನನಗೆ ಅರ್ಥವಾಗುತ್ತಿರಲಿಲ್ಲ. ಬದಲಿಗೆ ಕೆಲಸ ಕೆಲಸ ಕೆಲಸ. ಏಕೆಂದರೆ ಅವರು ಕೂಡ ನನ್ನ ಜೊತೆ ಕೊಲೀಗ್, ಇಬ್ಬರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಸ್ವಲ್ಪ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅನ್ನುವುದು ಆಸೆ ಇರುತ್ತದೆ ಅಲ್ಲವೇ? ಅದಕ್ಕೆ ನಾನು ಚೆನ್ನಾಗಿ ದುಡಿಯುತ್ತಾ ಇರುತ್ತೇನೆ. ನನಗೆ ಅವರಿಗಿಂತ ಚೆನ್ನಾಗಿ ಕೆಲಸ ಮಾಡಬೇಕು, ಹೆಚ್ಚು ಪ್ರಶಂಸೆ ಸಿಗಬೇಕು ಅನ್ನುವುದು ನನ್ನ ಆಸೆ ಆಗಿದೆ ನನಗೆ. ಆದರೂ ಕೂಡ ಇತ್ತೀಚೆಗೆ ಆ ಮನುಷ್ಯನನ್ನು ನೋಡಿದರೆ ಸ್ವಲ್ಪ ವಿಚಿತ್ರದಲ್ಲಿ ವಿಚಿತ್ರ ಅಂತ ಅನಿಸುತ್ತದೆ. ಅವನು ಮಾಡುವ ಗಲೀಜು ಕೆಲಸವನ್ನು ನೋಡಿ ಅವನಿಗಿಂತ ನಾನು ತುಂಬ ಒಳ್ಳೆಯವನು ಅಂತ ಅನ್ನಿಸಲು ಶುರುವಾಗಿದೆ. ಹುಡುಗಿಯರನ್ನು ಪ್ರಪೋಸ್ ಮಾಡುತ್ತಾನೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ಕೆಲಸದವರನ್ನು. ಆದರೆ ಯಾರೂ ಕೂಡ ಅವನ ಪ್ರೀತಿಗೆ ಸೊಪ್ಪು ಹಾಕಿಲ್ಲ. ಕೊನೆಗೆ ಹೊರಗಿನಿಂದ ಹುಡುಗಿಯರನ್ನು ಫೋನಿನಲ್ಲೇ ಪ್ರಪೋಸ್ ಮಾಡಿ ಅವರ ಜೊತೆ ಪ್ರತಿದಿನ ಹೊರ ಹೋಗುತ್ತಾನೆ. ವಾರದಲ್ಲಿ 2-3 ಸಲ ಈ ರೀತಿ ಆಗುತ್ತದೆ. ಒಂದು ಬಾರಿ ಒಂದು ಹುಡುಗಿ ಆದರೆ ಇನ್ನೊಂದು ಬಾರಿ ಇನ್ನೊಂದು ಹುಡುಗಿ. ಈಗ ನಾನು ಕಾಫಿಗೆ ಹೋಗುತ್ತಿದ್ದೆ. ಕಾಫಿಯ ಸಮಯ ಸುಮಾರು 4 ಗಂಟೆ. ಆಗ ನನ್ನ ಆಫೀಸ್ನ ಹಳೆಯ ಸ್ಟಾಫ್ಗಳು ಮಾತನಾಡುತ್ತಿದ್ದರು. ನನ್ನ ಜೊತೆ ಕೆಲಸ ಮಾಡುತ್ತಿರುವ ಬಾಸ್ ಈ ಮೊದಲೇ ಆಫೀಸ್ನ ಹುಡುಗಿಯರ ಜೊತೆ ಚಕ್ಕಂದ ಆಡಲು ಹೋಗಿ ಸಿಕ್ಕಿ ಹಾಕಿಕೊಂಡಿದ್ದನಂತೆ. ಅದಕ್ಕೆ
ಪನಿಷ್ಮೆಂಟ್ ಅಂತ 6 ತಿಂಗಳು ಕೆಲಸದಿಂದ ತೆಗೆದುಹಾಕಿದ್ದರು. ನಂತರ ಈ ಆಫೀಸ್ನ ಪ್ರತಿ ವಿಷಯ ಅವನಿಗೆ ತಿಳಿದಿದ್ದರಿಂದ ವಿಧಿಯಿಲ್ಲದೆ ಅವನನ್ನು ತೆಗೆದರೆ ಆಫೀಸ್ಗೆ ತುಂಬ ಲಾಸ್ ಆಗುತ್ತದೆ ಅಂತ ಪುನಃ ಸೇರಿಸಿಕೊಂಡಿದ್ದಾರೆ. ಈ ಮಾತುಗಳನ್ನು ಕೇಳಿ ನನಗೆ ಇನ್ನೂ ಭಯವಾಗಲು ಶುರುವಾಯಿತು. ಏಕೆಂದರೆ ನಾನು ನೋಡಲು ಸ್ವಲ್ಪ ಕಪ್ಪು ಅಷ್ಟೆ. ಅದಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ಏನೂ ಇಲ್ಲದವನು ಅಂತ ಅಂದುಕೊಂಡಿದ್ದೇನೆ. ಆದರೆ ಆ ಮನುಷ್ಯ ನೋಡಲು ಆ ರೀತಿ ಇದ್ದು ಇಷ್ಟೊಂದು ಕೆಲಸ ಮಾಡುತ್ತಿದ್ದಾನೆ. ಕೊನೆಗೆ ಇತ್ತೀಚೆಗೆ ನನಗೂ ಹೇಳುತ್ತಾನೆ, ನೀನು ಇಷ್ಟೊಂದು ದುಡಿಯುತ್ತಿದ್ದೀಯ, ಇಷ್ಟೊಂದು ಬುದ್ಧಿವಂತ, ಸಂಪಾದನೆ ಇದೆ, ಮದುವೆ ಆಗಬಾರದಾ ಅಂತ. ಆಗ ನನಗೆ ನೆನಪಾಯಿತು, ನನ್ನ ಫೋಟೋವನ್ನು ನೋಡಿದರೆ ಯಾವ ಹುಡುಗಿಯರು ಕೆಲಸ ಇದೆ ಅಂದರೆ ಸ್ವಲ್ಪ ಆಸಕ್ತಿ ವಹಿಸುತ್ತಾರಂತೆ, ಇಲ್ಲವಾದರೆ ಒಪ್ಪುವುದಿಲ್ಲವಂತೆ. ಆದರೆ ನನಗೆ ನನ್ನನ್ನು ನೋಡಿ ಒಪ್ಪಿಕೊಳ್ಳುವ ಹುಡುಗಿ ಬೇಕು. ನನ್ನ ವಿದ್ಯೆ, ಬುದ್ಧಿ, ಹಣಕಾಸು ನೋಡಿ ಒಪ್ಪುವ ಹುಡುಗಿ ಬೇಡ. ಅದಕ್ಕೆ ಅಪ್ಪ ಅಮ್ಮ ಹುಡುಗಿ ಸಿಕ್ಕಿದರೆ ಸಾಕು ಅಂದರೆ ನೀನು ಆಗದೇ ಇರುವ ಕಂಡೀಷನ್ ಹಾಕಿದ್ದೀಯಾ ಪ್ಲೀಸ್ ಅಂತ ಅವರು ರಿಕ್ವೆಸ್ಟ್ ಮಾಡಿ ಸಾಕಾಗಿ ಈಗ ನೀನೇ ಹುಡುಗಿ ಹುಡುಕಿಕೋ. ನೀನು ಯಾವ ಹುಡುಗಿಯನ್ನು ಹುಡುಕಿದರೂ ಯಾರನ್ನು ಒಪ್ಪಿದರೂ ನಾನು ಮದುವೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ನನಗೂ ಕೂಡ ಅದು ಸರಿ ಅಂತ ಅನಿಸಿದೆ. ನಾನು ಈಗ ಏನಾದರೂ ಮಾಡಿ ಚೆನ್ನಾಗಿರುವ ಹುಡುಗಿಯನ್ನು ಹುಡುಕಿಕೊಳ್ಳಲೇಬೇಕು. ಒಮ್ಮೊಮ್ಮೆ ನನ್ನ ಕೊಲೀಗ್ ಮಾಡುವ ಕೆಲಸವೂ ಕೂಡ ಚಂದ ಅಂತ ಅನಿಸುತ್ತಿತ್ತು. ದಿನಕ್ಕೆ ಒಂದೊಂದು ಹುಡುಗಿ, ಅಷ್ಟೊಂದು ಧೈರ್ಯ. ನಾನು ಕೂಡ ದಿನಗಳು ಕಳೆದಂತೆ ಸ್ವಲ್ಪ ನನಗೆ ತಿಳಿಯದಂತೆ ಅವನ ರೀತಿ ಆಗುತ್ತಿದ್ದೇನೆ. ನಮ್ಮ ಆಫೀಸ್ನಲ್ಲೇ ತುಂಬ ಸುಂದರವಾದ ಹುಡುಗಿಯರು ಇದ್ದಾರೆ. ಆದರೆ ನನಗೆ ಅವರ್ಯಾರೂ ಬೇಡ. ನೋಡಿದ ತಕ್ಷಣ ಇವಳೇ ನನ್ನವಳು ಅಂತ ಅನಿಸಬೇಕು. ಅವಳು ಯಾರಾಗಿದ್ದರೂ ಹೇಗಿದ್ದರೂ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಮನಸ್ಸು ಅನಿಸುತ್ತಿದೆ. ಗೊತ್ತಿಲ್ಲ, ಇಂದು ನಾನು ಊರಿಗೆ ಹೋಗಬೇಕಿತ್ತು. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಎಲ್ಲ ಆಗಿತ್ತು. ಅದನ್ನು ಸಬ್ಮಿಟ್ ಮಾಡಲು ನಾಳಿದ್ದು ನನ್ನ ಕೊಲೀಗ್ ಹೈದರಾಬಾದ್ಗೆ ಹೋಗುತ್ತಾರೆ. ಅವರಿಗೆ ಫೈಲ್ ಕೊಟ್ಟು ನಾನು ಊರಿಗೆ ಹೋಗುತ್ತೇನೆ. ಊರಿನಲ್ಲಿ ಒಂದು ಹಬ್ಬ ಇದೆ. ಹಬ್ಬಕ್ಕೆ ಹೋಗುವುದು ಒಂದು ನೆಪ. ಹಬ್ಬದ ಸಮಯದಲ್ಲಿ ತುಂಬ ಜನ ರಿಲೇಟಿವ್ ಬಂದಿರುತ್ತಾರೆ ಅಂತ ಅಪ್ಪ ಅಮ್ಮ ತುಂಬ ಬಲವಂತ ಮಾಡಿ ಕರೆಯುತ್ತಿದ್ದಾರೆ. ನಾನು ಕೂಡ ತುಂಬ ಸಮಯವಾಗಿದ್ದರಿಂದ ಊರಿಗೆ ಹೋಗುತ್ತಿದ್ದೇನೆ. ನನ್ನ ಸಹಪಾಠಿಯ ಮನೆಗೆ ಹೋದ ತಕ್ಷಣ ಸ್ವಲ್ಪ ಭಯವಾಯಿತು. ಮನೆಯ ಮುಂದೆ ತುಂಬ ಸುಂದರವಾದ ರಂಗೋಲಿ ಹಾಕಿದ್ದಾರೆ. ಮನೆ ಸ್ವಲ್ಪ ದೊಡ್ಡದಾಗಿದೆ. ನೋಡಲು ಶ್ರೀಮಂತರು ಇವರು ಇರಬೇಕು ಅನ್ನಿಸುವಷ್ಟು. ಆದರೆ ಯಾವಾಗಲೂ ಅವನು ಬೇರೆ ಹುಡುಗಿಯರಿಗೆ ಖರ್ಚು ಮಾಡುತ್ತಾನೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಯೋಚಿಸಬೇಕಾದಾಗ ಅವನಿಗೆ ತಲೆಯಲ್ಲಿ ಏನೋ ತುಂಬಿಕೊಂಡಂತೆ ಆಯಿತು. ಒಂದೊಂದು ದಿನ ಒಂದೊಂದು ಹುಡುಗಿ, ಮನೆಯಲ್ಲಿ ಸುಂದರವಾದ ಹೆಂಡತಿ. ನಿಜವಾದ ಅದೃಷ್ಟ ಅಂದರೆ ಅವನದೇ ಅಂತ ಅಂದುಕೊಂಡ. ಬೆಲ್ ಮಾಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಮನೆಯ ಕೆಲಸದವನು ಬಾಗಿಲು ತೆಗೆದ. ಅಮ್ಮ ಅವರು ರೂಮಿನಲ್ಲಿ ಇದ್ದಾರೆ. ಅಪ್ಪ ಅವರು ಅಮ್ಮ ಅವರ ಮನೆಯವರನ್ನು ಮನೆಗೆ ಕರೆದುಕೊಂಡು ಬರಲು ಹೋಗಿದ್ದಾರೆ. ನೀವು ಅರ್ಧ ಗಂಟೆ ಗೆಸ್ಟ್ ರೂಮಿನಲ್ಲಿ ಕುಳಿತುಕೊಂಡು ನಿಮಗೆ ಯಾವ ಮೂವಿ ಇಷ್ಟ ಅದನ್ನು ನೋಡಬೇಕು ಅಂತ ಅಪ್ಪ ಅವರು ಹೇಳಿದ್ದಾರೆ ಅಂತ ಹೇಳಿ ಕೆಲಸದವನು ನನಗೆ ಗೆಸ್ಟ್ ರೂಮನ್ನು ತೋರಿಸಿ ಹೊರಟು ಹೋದ. ನಾನು ಅಂದುಕೊಂಡೆ, ಶ್ರೀಮಂತರ ಮನೆಯಲ್ಲಿ ಇದೇ ರೀತಿ ಏನೋ ಅಂತ ಅನಿಸುತ್ತದೆ. ಊರಿಗೆ ನಾನು ಎಷ್ಟೊತ್ತಿಗೆ ಹೋದರೂ ಆಗುತ್ತದೆ. ಇವರ ಮನೆಯಲ್ಲಿ ಟಿವಿ ತುಂಬ ಸುಂದರವಾಗಿದೆ, ಸ್ಕ್ರೀನ್ ದೊಡ್ಡದು, ಇದರಲ್ಲಿ ಯಾವ ಮೂವಿ ನೋಡಿದರೂ ತುಂಬ ಸುಂದರವಾಗಿರುತ್ತದೆ ಅಂತ ಅನಿಸಿ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಏನೋ ಬಿದ್ದಂತೆ ಶಬ್ದವಾಗಿ ಹಿಂದೆ ತಿರುಗಿ ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಕೊನೆಗೆ ಮನೆಯನ್ನೆಲ್ಲ ಒಂದು ಸಲ ನೋಡೋಣ ಅಂತ ಒಂದು ಕಡೆಯಿಂದ ಮನೆಯನ್ನು ನೋಡಿಕೊಂಡು ಹೋಗುತ್ತಿದ್ದೇನೆ. ಮನೆ ತುಂಬ ಸುಂದರವಾಗಿದೆ ಅನ್ನುವುದಕ್ಕಿಂತ ಹೆಚ್ಚಾಗಿ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಟೇಸ್ಟ್ ಇರುವವರು ಮಾತ್ರ ಈ ರೀತಿ ಮನೆಯನ್ನು ಕಟ್ಟಿಸಲು ಸಾಧ್ಯ. ನಮಗೆಲ್ಲ ಎಲ್ಲಿ ಆಗುತ್ತದೆ ಅಂತ ನಾನು ಅಂದುಕೊಂಡೆ. ಒಂದೊಂದು ರೂಮು ಕೂಡ ನಮ್ಮ ಮನೆಯಷ್ಟು ದೊಡ್ಡದಿದೆ. ಮನೆಯನ್ನು ನೋಡುತ್ತಾ ಕೆಲಸದವನು ಹೇಳಿದ, ಅಮ್ಮವರು ಮನೆಯಲ್ಲಿ ರೂಮಿನಲ್ಲಿ ಇದ್ದಾರೆ ಅನ್ನುವುದನ್ನು ನಾನು ಮರೆತು ಎಲ್ಲ ರೂಮ್ಗಳನ್ನು ತುಂಬ ಡೀಪಾಗಿ ನೋಡುತ್ತಿದ್ದೇನೆ. ನಾನು ಮನೆಯನ್ನು ಕಟ್ಟಿಸಿದರೆ ಇದೇ ರೀತಿ ಕಟ್ಟಿಸಬೇಕು ಅಂತ
ಮಿಸ್ ಆಗಿ ಅವರ ಬೆಡ್ರೂಮ್ಗೆ ಹೊರಟು ಹೋದೆ. ಅಲ್ಲಿ ಅವನ ಹೆಂಡತಿ ಸೀರೆಯನ್ನು ಬದಲಾಯಿಸುತ್ತಿದ್ದಳು. ಅವಳು ಆ ಕಡೆ ಮುಖ ಮಾಡಿದಳು. ಅವಳನ್ನು ನೋಡಿ ನಾನು ಬೆಚ್ಚಿದೆ. ತುಂಬ ಸುಂದರವಾಗಿದ್ದಾಳೆ ಅಂತ ಅನಿಸುತ್ತಿದ್ದೆ. ನಡು ತುಂಬ ಸಣ್ಣ ಇದೆ, ಎದೆಗಳು ಉಬ್ಬಿದೆ. ಪಿನ್ ಮಾಡಲು ತುಂಬ ಪ್ರಯತ್ನ ಮಾಡುತ್ತಿದ್ದಾಳೆ. ಸೀರೆಯನ್ನು ಪಿನ್ ಮಾಡಲು ಆಗುತ್ತಿಲ್ಲ. ಪುನಃ ಪುನಃ ಅವಳ ಸೆರಗು ಕೆಳಗೆ ಬೀಳುತ್ತಿದೆ. ಅವಳು ಹಾಕಿದ್ದ ಬ್ಲೌಸ್ ಮುಂದೆ ತುಂಬ ಲೂಸ್ ಇರುವುದರಿಂದ ಎದೆಗಳು ಅರ್ಧ ಕಾಣಿಸುತ್ತಿದೆ. ನನ್ನ ಕೊಲೀಗ್ನ ಹೆಂಡತಿ ಇವಳು ಅನ್ನುವುದನ್ನು ಮರೆತು ಹೋಗಿ ಅವಳ ಬಳಿ ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಇವಳನ್ನೇ ನಾನು ಮದುವೆ ಆಗಬೇಕು, ಇವಳೇ ನನ್ನವಳು ಅನ್ನಿಸುವಷ್ಟು ಆಸೆ ಆಯಿತು. ಅವಳು ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಆ ಅವಕಾಶ ನಾನು ಕೊಟ್ಟಿಲ್ಲ. ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕಿ ಅವಳ ಬಾಯನ್ನು ಮುಚ್ಚಿದೆ. ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳನ್ನು ಮುದ್ದಾಡಲು ಆರಂಭಿಸಿದೆ. ಮೊದಲು ನನ್ನನ್ನು ದೂರ ತಳ್ಳುತ್ತಿದ್ದವಳು ಈಗ ನನಗೆ ಸೈಲೆಂಟಾಗಿ ಸರೆಂಡರ್ ಆಗಿದ್ದಾಳೆ. ಅವಳ ತುಟಿಗಳಿಗೆ ಡೀಪಾಗಿ ಮುತ್ತು ಕೊಡಲು ಆರಂಭಿಸಿದೆ. ಅವಳು ಕೂಡ ಸಹಕರಿಸುತ್ತಿದ್ದಳು. ಆಗ ನನಗೆ ಅವಳು ನನ್ನ ಕೊಲೀಗ್ನ ಹೆಂಡತಿ ಅನ್ನುವುದು ನೆನಪಾದರೂ ಅವನಿಗೆ ತುಂಬ ಜನ ಗರ್ಲ್ಫ್ರೆಂಡ್ಸ್ ಇದ್ದಾರೆ, ಪರವಾಗಿಲ್ಲ ಅಂತ ಮನಸ್ಸು ನನ್ನನ್ನು ಪ್ರಚೋದನೆಯಿಂದ ಅವಳನ್ನು ಇನ್ನೂ ಮುದ್ದಿಸಬೇಕು ಅಂತ ಹೇಳುತ್ತಿದೆ. ಆಶ್ಚರ್ಯವೆಂದರೆ ಅವಳು ಅದಕ್ಕೆ ಸಹಕರಿಸುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ನನಗೆ ತಿಳಿಯಿತು ನಾನು ತಪ್ಪು ಮಾಡಿದ್ದೇನೆ ಅಂತ. ಅವಳಿಂದ ದೂರ ಸರಿದೆ. ಆದರೆ ಅವಳು ನನ್ನಿಂದ ದೂರ ಸರಿಯುವ ಮಾತಿಲ್ಲ. ಅವಳು ನನ್ನನ್ನು ಮುದ್ದಿಸುತ್ತಿದ್ದಾಳೆ. ಆಗ ನಾನು ಸಾರಿ, ನಿಮಗೆ ಮದುವೆ ಆಗಿದೆ, ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತದೆ. ಆದರೆ ನೀವು ನಿಮ್ಮ ಗಂಡನಿಗೆ ಡೈವರ್ಸ್ ಕೊಟ್ಟರೆ ನಾನು ನಿಮ್ಮನ್ನು ಮದುವೆ ಆಗಲು ರೆಡಿ ಅಂತ ಹೇಳಿದಾಗ ಅವಳು ಗಂಡ? ಯಾವ ಗಂಡ ಅಂತ ಕೇಳಿದಳು. ಅದೇ ಅವನು ಅಂತ ನನ್ನ ಕೊಲೀಗ್ನ ಹೆಸರು ಹೇಳಿದೆ. ಅವರು ನನ್ನ ದೂರದ ಸಂಬಂಧಿ. ಅವರ ಹೆಂಡತಿ ಮಕ್ಕಳು ಊರಿನಲ್ಲಿ ಇದ್ದಾರೆ. ನಮ್ಮ ಮನೆ ದೊಡ್ಡದಾಗಿದ್ದರಿಂದ ಇರಲು ಸ್ವಲ್ಪ ದಿನಗಳ ಕಾಲ ಅವಕಾಶ ಬೇಕು ಅಂತ ಹೇಳಿದರು ಅಷ್ಟೆ. ಅಂದಾಗ ನನಗೆ ಹೋದ ಪ್ರಾಣ ಬಂದಂತಾಯಿತು. ಪುನಃ ಅವಳನ್ನು ಗಟ್ಟಿಯಾಗಿ ಎತ್ತುಕೊಂಡು ರೌಂಡ್ ತಿರುಗಿಸಿದೆ. ನಿಮಗೆ ನಾನು ಇಷ್ಟ ಅಂತ ಒಪ್ಪಿಕೊಳ್ಳುತ್ತೇನೆ, ಪ್ಲೀಸ್ ನನ್ನನ್ನೇ ಮದುವೆಯಾಗಿ ಅಂತ ಅವಳ ಬಳಿ ರಿಕ್ವೆಸ್ಟ್ ಮಾಡಿದೆ. ಅವಳು ನಗುತ್ತಾ ನಾಚಿದಳು. ಅಷ್ಟು ಸುಂದರವಾದ ಹುಡುಗಿ ನನ್ನಂತ ನೋಡಲು ಸುಂದರ ಇಲ್ಲದ ಹುಡುಗನನ್ನು ಬಹಳ ಬೇಗ ಒಪ್ಪಿಕೊಂಡಿದ್ದು ನನಗೆ ಆಶ್ಚರ್ಯವಾಯಿತು. ಆದರೆ ಅವಳಿಗೆ ಈ ಮೊದಲೇ ಒಬ್ಬ ಸುಂದರವಾದ ಹುಡುಗನ ಜೊತೆ ಪ್ರೀತಿಸಿ ಬ್ರೇಕಪ್ ಆಗಿದೆಯಂತೆ. ಅದರಿಂದ ತುಂಬ ನೋವು ತಿಂದಿದ್ದೇನೆ. ಆದ್ದರಿಂದ ನಾನು ನೋಡಲು ಸುಂದರವಾಗಿಲ್ಲವಾದರೂ ಮನಸ್ಸಿನಲ್ಲಿ ತುಂಬ ಪ್ರೀತಿ ಇರಬೇಕು. ಆ ರೀತಿ ಹುಡುಗನನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ನಿಮ್ಮನ್ನು ನೋಡಿದಾಗ ಆಶ್ಚರ್ಯವಾದರೂ ನೀವು ನನ್ನನ್ನು ಮುದ್ದಿಸಬೇಕಾದಾಗ ನಿಮ್ಮ ಎದೆ ಬಡಿತ ನನಗೆ ಕೇಳಿಸಿತು. ನೀವು ಹೃದಯದಿಂದ ತುಂಬ ಒಳ್ಳೆಯವರು ಅಂತ ಅನಿಸಿತು ಅಂದುಕೊಂಡು ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಅಂತ. ಅರ್ಧ ಗಂಟೆಯಲ್ಲಿ ನನ್ನನ್ನು ಪ್ರೀತಿ ಮಾಡುವ ನೋಡಲು ಸುಂದರವಾದ ಶ್ರೀಮಂತ ಮಗಳು ಒಪ್ಪಿಕೊಂಡಿದ್ದಾಳೆ. ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು? ಹೊಸ ಮನೆ ಕಟ್ಟಿಸುವ ಅವಶ್ಯಕತೆ ನನಗೆ ಇಲ್ಲ. ಇದೇ ಮನೆಯಲ್ಲಿ ಇದೇ ಮನಸ್ಸಿನಲ್ಲಿ ಇದ್ದರೆ ಸಾಕು ಅಂತ ಅನಿಸಿತು. ನೆಮ್ಮದಿಯ ನಿಟ್ಟುಸಿರುಬಿಟ್ಟೆ. ಒಂದು ಹೊಸ ಬದುಕಿನ ಹೊಸ ಜೀವನದ ಕನಸನ್ನು ನೆನಸು ಮಾಡಿಕೊಳ್ಳುವ ಆಸೆಯಿಂದ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.